ಅವರು ಇತ್ತೀಚೆಗೆ ಬರೆದ ಪುಸ್ತಕದ ಹೆಸರು ಲೀಲಮ್ಮ ನಿನ್ನ ಗಂಡ ಯಾರಮ್ಮ. ಆನ್ ಸ್ಪಾಟ್ ಅವತ್ತು 2160 ಪುಸ್ತಕಗಳು ಪುಸ್ತಕದ ಬಿಡುಗಡೆ ಸಮಾರಂಭದಲ್ಲೇ ಮಾರಾಟ ಆಗೋಯಿತು. ಸತ್ಯವನ್ನು ಮಿಥ್ಯ ಅಂತ ತೋರಿಸಿ, ಒಂದು ಮಿಥ್ಯವನ್ನು ಸತ್ಯ ಅಂತ ತೋರ್ಸೋಕೆ ಹೊರಟಿದ್ರು, ಜನರಲ್ ಗೊಂದಲ ಮೂಡಿಸಿದ್ರು. ಅದನ್ನು ನಿವಾರಣೆ ಮಾಡುವಂಥ ಸಲುವಾಗಿ ಪುಸ್ತಕಗಳು ಬೇಕು ಅಂತ ಹೇಳಿ ತೊಗೊಂಡು ಹೋಗ್ತಾ ಇರ್ತಕ್ಕಂಥದ್ದು. ಬಹಳ ದಿನಗಳಿಂದ ಕನ್ನಡಿಗರು, ವಿಶೇಷವಾಗಿ ಅಣ್ಣವ್ರ ಅಭಿಮಾನಿಗಳು ಒಂದು ಗೊಂದಲಕ್ಕೆ ತೆರೆ ಎಳೆಯುವಂಥ ಕೆಲಸ ಕಾಯ್ತಾಯಿದ್ರು. ಆ ಕೆಲಸ ಪೂರ್ಣ ಆಗಿರೋದ್ರಿಂದ ಎಲ್ಲ ಅಲ್ಲ, ಒಂದಷ್ಟು ಜನ ನಮ್ಮ ನಾಡಿನ ಒಂದು 10% ಜನ ಆದರೂ ಇದು ಸತ್ಯ ಇರ್ಬೋದು ಅನ್ನೋ ಒಂದು ಗೊಂದಲಕ್ಕೆ ಬಿದ್ದರು, ನಂಬುವಂಥ ಕೆಲಸ ಮಾಡಿದ್ರು. ಲೀಲಾವತಿಯವರು ಮತ್ತು ಸಾಕ್ಷಿಯಾಗಿದ್ದಂಥ ಭಾರ್ಗವ್ ಅವರು, ಹಿರಿಯ ನಿರ್ದೇಶಕ ಭಾರ್ಗವ್ ಅವರು ಮಾಧ್ಯಮಗಳಲ್ಲಿ ಮುಂದೆ ಯೂಟ್ಯೂಬ್ ಚಾನಲಲ್ಲಿ ಅದ್ರ ಬಗ್ಗೆ ಮಾತಾಡೋದು. DNA ಸಿದ್ಧನ ನೀವು ಅಂತ ಪ್ರಶ್ನೆ ಪತ್ರಕರ್ತರು ಕೇಳಿದ್ರು, ಬಿ ಗಣಪತಿಯವರೇ ಕೇಳಿದ್ರು. ಅದಕ್ಕೆ ಲೀಲಾವತಿಯವರೊಂದು ಉತ್ತರ ಇಲ್ಲ. ಯಾವ ರೀತಿ ಕುತಂತ್ರಗಳನ್ನು ಮಾಡ್ಕೊಂಬಂದ್ರು ಅಂದರೆ, ನಮಸ್ಕಾರ. ಗಣೇಶ್ ಕಾಸರಗೋಡು, ಬಿಯಾಂಡ್ ಲಿಮಿಟ್. ಬಿಯಾಂಡ್ ಲಿಮಿಟ್ ಅಂತ ಹೇಳಿದಾಗೆಲ್ಲ ನಮ್ಮ ಅತಿಥಿಗಳ ಬಗ್ಗೆ ಹೇಳಲೇಬೇಕಾಗುತ್ತೆ. ನಾವು ಸಾಮಾನ್ಯವಾಗಿ ಯಾವತ್ತಿಂದ ಸ್ಟಾರ್ಟ್ ಮಾಡಿದೆವೋ ಆವತ್ತಿನಿಂದಲೂ ಎಲ್ಲ ವ್ಯಕ್ತಿತ್ವಗಳು, ಶಕ್ತಿಗಳು ಬಿಯಾಂಡ್ ಲಿಮಿಟ್ಟೇ ಆಗಿರುವಂಥದ್ದು. ಇವತ್ತು ಅಂಥ ಒಂದು ವ್ಯಕ್ತಿ, ಶಕ್ತಿ ನಮ್ಮ ಜೊತೆ ಮಾತಿಗೆ ಕೂತ್ಕೊಂಡಿದ್ದಾರೆ. ಇದು ದೊಡ್ಡ ಸಂದರ್ಶನ ಅಂತ ಹೇಗೇನಿಲ್ಲ, ಒಂದು ಹೀಗೆ ಮಾತುಕತೆ, ಆತ್ಮೀಯ ಸ್ನೇಹದ ಮಾತುಕತೆ. ಅವರ ಆ ಅತಿಥಿಗಳ ಆ ಶಕ್ತಿಯ ಹೆಸರು NR ರಮೇಶ್ ಅಂತ. ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿಗಳ ಸಂಘ, ಅದರ ಒಕ್ಕೂಟದ ಗೌರವ ಅಧ್ಯಕ್ಷರು. ಈಗ ಯಾವ ಸಬ್ಜೆಕ್ಟ್ ಬಗ್ಗೆ ನಾವು ಮಾತಾಡ್ತೀವಿ ಅಂತ ನಿಮಗೆ ಆಲ್ರೆಡಿ ಗೊತ್ತಾಗಿರ್ಬೋದು. ಅದು ಹೆಚ್ಚಾಗಿ ಅವರ ಉಳಿದ ಕೆಲಸ ಕಾರ್ಯಗಳು ಏನೇ ಇದ್ದರೂ ಕೂಡ ಸಾಮಾಜಿಕ ಕಾರ್ಯಕರ್ತ, ಭ್ರಷ್ಟಾಚಾರವನ್ನು ಎಳೆಯೋದು. ಬಂದ ಕೂಡಲೇ ಹೇಳಿದೆ ಅವ್ರ ಹತ್ರ, ನಿಮ್ಮನ್ನು ನೋಡಿದ್ದೆ ಟಿ ವಿಯಲ್ಲೇ ಸ್ವಾಮಿ ಅಂತೇಳಿ. ಸೊ ಇದು ಪ್ರಥಮ ಭೇಟಿ ನಮ್ಮದು. ಪರಸ್ಪರ ಗೊತ್ತು, ಹೆಸರು ಗೊತ್ತು. ಸೊ ನಾವು ಒಂದು ಒಳ್ಳೆಯ ಸ್ನೇಹದ ದೃಷ್ಟಿಯಲ್ಲಿ ಈ ಮಾತುಕತೆಯನ್ನು ಮುಂದುವರಿಸೋಣ. ಅವರು ಇತ್ತೀಚೆಗೆ ಬರೆದ ಪುಸ್ತಕದ ಹೆಸರು ಲೀಲಮ್ಮ ನಿನ್ನ ಗಂಡ ಯಾರಮ್ಮ. ಈ ಟೈಟ್ಲ್ ಓದಿದಾಗಲೇ ನಿಮ್ಗೆ ಗೊತ್ತಾಗಿರ್ತದೆ ಸಬ್ಜೆಕ್ಟ್ ಏನಿರ್ಬೋದು ಅಂಥೇಳಿ. ಸೊ ಆ ಪುಸ್ತಕ ಮತ್ತು ಈ ಥರ ನನಗೇನು ತೋಚಿದೆಯೋ ಪ್ರಶ್ನೆಗಳು, ಅದು ಮಧ್ಯೆ ಮಧ್ಯೆ ನಾನು ಕೇಳ್ತಾ ಹೋಗ್ತೀನಿ. ಸರ್, ಮೊದಲು ಅವರನ್ನು ಸ್ವಾಗತಿಸೋಣ. ಸರ್ ನಮಸ್ತೆ. ನಮಸ್ಕಾರ. ವೆಲ್ಕಮ್ ನಮ್ಮ ಸಂಸ್ಥೆಗೆ, ಖುಷಿ ಬಿಯಾಂಡ್ ಲಿಮಿಟಿಗೆ. ಖುಷಿ ಆಯಿತು ತಮ್ಮ ಜೊತೆ ಮಾತಾಡೋಕ್ಕೆ. ನಾನು ಇಂಟ್ರೊಡಕ್ಷನ್ನಲ್ಲಿ ಹೇಳೋದನ್ನು ಹೇಳಿಬಿಟ್ಟಿದ್ದೇನೆ. ರಮೇಶ್ ಅವರಿಗೆ ಅವರ ವ್ಯಕ್ತಿತ್ವವನ್ನು ತುಂಬ ರೀತಿಯಲ್ಲಿ ವಿವರಿಸಬೇಕಾಗಿಲ್ಲ. NR ರಮೇಶ್, ಅದೇ ವಿಳಾಸ ನಿಮಗೆ. ಸರ್, ಹೇಗೆ ಹೋಗ್ತಾ ಇದೆ ಪುಸ್ತಕ? ಬಹುಶಃ ಒಂದು ವಿಷಯ ನಾನು ಹೇಳೋದು ಅತಿಶಯೋಕ್ತಿ ಅಲ್ಲ. ಎಸ್, ಕಳೆದ 2 ದಶಕಗಳಿಂದ ಈಚೆಗೆ ಮುದ್ರಣಗೊಂಡಿರ್ತಕ್ಕಂಥ ಕನ್ನಡ ಪುಸ್ತಕಗಳು ಇತಿಹಾಸದಲ್ಲಿ ಮೊದಲನೇ ದಿವಸ 1ನೇ ಪ್ರಿಂಟು, 2ನೇ ದಿವಸ 2ನೇ ಮುದ್ರಣ, 3ನೇ ದಿವಸ 3ನೇ ಮುದ್ರಣ, ಇವತ್ತು 4ನೇ ದಿವಸ 4ನೇ ಮುದ್ರಣಕ್ಕೆ ಹೋಗಿದೆ. ಆನ್ ಸ್ಪಾಟ್ ಅವತ್ತು 2160 ಪುಸ್ತಕಗಳು ಪುಸ್ತಕದ ಬಿಡುಗಡೆ ಸಮಾರಂಭದಲ್ಲೇ ಮಾರಾಟ ಆಗೋಯಿತು. ಅಮೆಝಾನು ಮತ್ತು ಫ್ಲಿಪ್ಕಾರ್ಟ್ಗಳಲ್ಲಿ ಪುಸ್ತಕಗಳನ್ನು ಅವ್ರಿಗೆ ಕೊಡ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಬರುವಂಥ ಪ್ರತಿಯೊಬ್ಬ ಅಭಿಮಾನಿ ಅವರು ಬೇರೆ ಬೇರೆಯವರಿಗೆ ಅದನ್ನು ಕೊಡಲಿಕ್ಕೆ, ಅದರಲ್ಲಿರ್ತಕ್ಕಂಥ ವಿಷಯ ತಿಳಿ ಹೇಳಲಿಕ್ಕೆ 50-100 ಪುಸ್ತಕಗಳು ಈ ಥರ ತೊಗೊಂಡು ಹೋಗ್ತಾ ಇರ್ತಕ್ಕಂಥದ್ದು. ಅಲ್ಲಿ ಒಬ್ಬ ನಮ್ಮ ಆತ್ಮೀಯರು ಆನ್ ಸ್ಪಾಟ್ 500 ಪುಸ್ತಕ ತೊಗೊಂಡ್ರು. ಯಾತಕ್ಕೆ ಅಂದರೆ ಕನಕಪುರದಲ್ಲಿ ನಮ್ಮ ಊರಿನ ಸುತ್ತಮುತ್ತಲು ಎಲ್ಲ ಮನೆಗೂ ಕೊಡಬೇಕು, ತಿಳ್ಕೊಬೇಕು ಇವ್ರು ಏನು ಸತ್ಯ ಏನಿದೆ, ಯಾವ ವಿಷಯವನ್ನು ಸತ್ಯವನ್ನು ಮಿಥ್ಯ ಅಂತ ತೋರಿಸಿ, ಒಂದು ಮಿಥ್ಯವನ್ನು ಸತ್ಯ ಅಂತ ತೋರ್ಸೋಕೆ ಹೊರಟಿದ್ರು, ಜನರಲ್ ಗೊಂದಲ ಮೂಡಿಸಿದ್ರು. ಅದನ್ನು ನಿವಾರಣೆ ಮಾಡುವಂಥ ಸಲುವಾಗಿ ಪುಸ್ತಕಗಳು ಬೇಕು ಅಂತ ಹೇಳಿ ತೊಗೊಂಡು ಹೋಗ್ತಾ ಇರ್ತಕ್ಕಂಥದ್ದು. ಖುಷಿ ಅಂತಂದರೆ ನಿನ್ನೆ ಸೌದಿ ಅರೇಬಿಯಾದಿಂದ ಬೆಳ್ತಂಗಡಿ ತಾಲೂಕಿನವರು ಮತ್ತು ಉಡುಪಿ ಜಿಲ್ಲೆಯವರು ಇಬ್ಬರು ಅಲ್ಲಿ ಕನ್ನಡ ಸಂಘ ಇದು ಮಾಡ್ಕೊಂಡಿದ್ದ ಅಜಿತ್ ಅಂತ ಅವ್ರ ಹೆಸರು. ಅವರು ಒಂದೇ ಸಾರಿ 2000 ಪುಸ್ತಕ ನಮಗೆ ಬೇಕು ಅಂತ ಹೇಳಿ ಅವ್ರು ಕೇಳಿದ್ದಾರೆ. ಗುಡ್. ಈ ರೀತಿ ದಾಖಲೆನೆ. ಈ ರೀತಿ ಅವ್ರೇನಂದರೆ ಬೆಳ್ತಂಗಡಿ ತಾಲೂಕು
ಮತ್ತು ಉಡುಪಿ ಜಿಲ್ಲೆಗಳಲ್ಲಿ ಈ ಪುಸ್ತಕವನ್ನು ಮನೆ ಮನೆಗೂ ಅವರೆಲ್ಲ ಸ್ನೇಹಿತರಿಗೂ ಕೊಡಬೇಕು ಅಂತೇಳಿ ಸುಮಾರು 400 ಜನರಿರ್ತಕ್ಕಂಥ ಒಂದು ಸಂಘ ಸೌದಿ ಅರೇಬಿಯಾ, ದುಬೈಯಲ್ಲಿ ಸೌದಿ ಅರೇಬಿಯಾ ಕನ್ನಡ ಸಂಘ, ಆ ಎಲ್ಲ ಸಂಘದ ಸದಸ್ಯರಿಗೂ ಈ ಪುಸ್ತಕ ಕೊಡಬೇಕು ಅಂತ. ಅಮೆರಿಕದ ಕಾನ್ಸಾಸ್ನಲ್ಲಿ ಇರ್ತಕ್ಕಂಥ ಒಂದು ದೊಡ್ಡ ಮನೆ ಅಭಿಮಾನಿ ಬಳಗ ಅಂತ ಇದೆ, ಅವರು 150 ಪುಸ್ತಕಗಳನ್ನು ಅವರು ಕಳಿಸ್ಬೇಕಿದೆ. ಅವ್ರು ಕೇಳಿರ್ತಕ್ಕಂಥದ್ದು ಪ್ರಕಾಶಕರನ್ನ ಈ ರೀತಿ. ಯಾಕೆ ಅಂತಂದರೆ ಬಹಳ ದಿನಗಳಿಂದ ಕನ್ನಡಿಗರು, ವಿಶೇಷವಾಗಿ ಅಣ್ಣವ್ರ ಅಭಿಮಾನಿಗಳು ಒಂದು ಗೊಂದಲಕ್ಕೆ ತೆರೆ ಎಳೆಯುವಂಥ ಕೆಲಸ ಕಾಯ್ತಾಯಿದ್ರು. ಆ ಕೆಲಸ ಪೂರ್ಣ ಆಗಿರೋದ್ರಿಂದ ಅವರು ಇದರಿಂದ ಸಂತೃಪ್ತಾಗಿ, ಯಾಕಂದರೆ ದಾಖಲೆಗಳು ಸಹಿತ ಮಾಡಿರೋದ್ರಿಂದ, ಸರ್ಕಾರಿ ದಾಖಲೆಗಳು ಸಹಿತ ಅದನ್ನು ರುಜುವಾತು ಮಾಡಿರೋದ್ರಿಂದ ಅದು ಎಲ್ಲ ಅಭಿಮಾನಿಗಳಿಗೂ ಒಂದು ಅವರ ಸಂತಸ ಒಂದು ಮುಗಿಲು ಮುಟ್ಟಿದೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಇದು ಪುಸ್ತಕ ಹೆಚ್ಚು ಸೇಲ್ ಆಗಿರೋದು ಮಾತ್ರ ನಿಮ್ಮ ಉದ್ದೇಶ ಅಲ್ಲ? ಇಲ್ಲ, ನನ್ನ ಮಾರಾಟ ಆಗೋದಂತಲ್ಲ. ಒಂದು ನೀವೆಲ್ಲ ತುಂಬ ಹಳಬರು, ಅಣ್ಣ ಅವ್ರನ್ನ ತುಂಬ ಹತ್ತಿರದಿಂದ ನೋಡಿರ್ತಕ್ಕಂಥ, ಬಹುಶಃ ನನಗೆ ಗೊತ್ತಿರೋ ಹಾಗೆ ಅಣ್ಣ ಅವ್ರನ್ನ ತುಂಬ ಹತ್ತಿರದಿಂದ ಮತ್ತು ಬಹಳ ಅಷ್ಟು ಅವ್ರ ಜೊತೆ ಒಡನಾಡಿಯಾಗಿದ್ದವ್ರು ಇಬ್ಬರು ಪತ್ರಕರ್ತರು, ಒಬ್ಬರು ಬಿ ಗಣಪತಿ ಅವರು, ಇನ್ನೊಬ್ಬರು ಗಣೇಶ್ ಕಾಸರಗೋಡು ಅವರು ಅಂತ ಎಲ್ರಿಗೂ ಗೊತ್ತಿರ್ತಕ್ಕಂಥದ್ದು. ಜೀವನ ಪೂರ್ತಿ ಒಂದೇ ಒಂದು ಕಪ್ಪು ಚುಕ್ಕೆ ಇಲ್ಲದೆ ನಿಷ್ಕಳಂಕ ರೀತಿಯಲ್ಲಿ ಬದುಕಿ ಬಾಳ್ದಂಥ ಆ ಒಬ್ಬ ಮಹಾನ್ ವ್ಯಕ್ತಿಯ ಏಳಿಗೆಯನ್ನು ಸಹಿಸೋಕ್ಕಾಗದೆ 1954ರಿಂದ ನಿರಂತರವಾಗಿ ಅವರ ಕಾಲೆಳೆಯುವಂಥ ಪ್ರಯತ್ನ, ಅವ್ರ ವ್ಯಕ್ತಿತ್ವಕ್ಕೆ ಮಸಿ ಬಳಿಯುವಂಥ, ಅವರ ಚಲನಚಿತ್ರಗಳಿಗೆ ನಕಾರಾತ್ಮಕ ವಿಮರ್ಶೆಗಳನ್ನು ಬರೆಯೋದ್ರ ಮೂಲಕ ಅವರನ್ನು ಅಧೀರ್ನಾಗಿ ಮಾಡುವಂಥದ್ದು, ಮತ್ತು ಡಾಕ್ಟರ್ ರಾಜ್ಕುಮಾರ್ ಅವ್ರನ್ನ ನೇಪಥ್ಯಕ್ಕೆ ಸರಿಸುವಂಥ ಒಂದು ಪ್ರಯತ್ನಗಳು ನಡೆದಿರ್ತಕ್ಕಂಥ ನಿಮ್ಗೆ ಗೊತ್ತಿದೆ. ನಾನು ನೇರವಾಗಿ ಮಾತಾಡೋದೆ ವೈಯಾನಿಕೆ ಅಂತ ನಮ್ಗೆ ಗೊತ್ತಿರ್ತಕ್ಕಂಥದ್ದು. ವಂಡರ್ ಕಂಡರ್ ಅನ್ನೋ ಪುಸ್ತಕವನ್ನು ಬರೆದಿರ್ತಕ್ಕಂಥವ್ರು, ಪ್ರಜಾವಾಣಿ ಕನ್ನಡ ಪತ್ರಿಕೆಗಳ ಸಂಪಾದಕರಾಗಿದ್ದಂಥವ್ರು, ತುಂಬ ದೊಡ್ಡ ಹೆಸರು. ಕೇವಲ ಒಂದೇ ಒಂದು ಇವರು ಕೆಳಸ್ತರದ ಸಮುದಾಯದಿಂದ ಬಂದವರು ಅನ್ನೋ ಒಂದೇ ಒಂದು ಕಾರಣಕ್ಕೆ ಡಾಕ್ಟರ್ ರಾಜ್ಕುಮಾರ್ ಅವರು ಆ ಕಾಲದಲ್ಲಿ ಶೈಕ್ಷಣಿಕವಾಗಿ, ಆರ್ಥಿಕವಾಗಿ ಏನೇನೂ ಇಲ್ಲದೆ ಇರತಕ್ಕಂಥ ಒಂದು ಸಮುದಾಯದಿಂದ ಬಂದು ಅವರು ಅಭಿನಯಿಸಿದಂಥ ಮೊದಲನೇ ಚಿತ್ರಕ್ಕೆ ರಾಷ್ಟ್ರ ಪ್ರಶಸ್ತಿ ಸಿಕ್ಕಿದಾಗ ಅದನ್ನು ಜೀರ್ಣ ಮಾಡ್ಕೊಳ್ಳೋಕ್ಕಾಗದೇ ಇರತಕ್ಕಂಥ ವೈಎನ್ಕೆ ಅವರು, ಅದಾದ ನಂತರ ನಾರಾಯಣ ಸ್ವಾಮಿ ಅವರು, ನಮ್ಮ ನಟಿ ದಿವಂಗತ ಅಪರ್ಣ ಅವರ ತಂದೆ, ಅದಾದ ನಂತರ ಕನ್ನಡದ ಮೊಟ್ಟ ಮೊದಲ ಇದೇನು ಬ್ರಾಹ್ಮಣ ಅಂತ ಇಲ್ಲ, ಆ ಥರ ಇಲ್ಲ. ದಯವಿಟ್ಟು ನೋಡಿ, ಆ ಥರ ಮಾಡಬಾರ್ದು. ಅದಕ್ಕೂ ಹೇಳ್ಬಿಡ್ತೀನಿ. ಇನ್ನೊಬ್ಬರು ಅಶ್ವಥ್ ನಾರಾಯಣ್ ಅಂತ ಮೇನಕ ಪತ್ರಿಕೆ ಸಂಪಾದಕ. ಇಲ್ಲಿ ಯಾವುದೇ ಜಾತಿ ಬಗ್ಗೆ ನಾವು ಮಾತಾಡಬಾರ್ದು. ನನಗೆ ತುಂಬ ಆತ್ಮೀಯರಾಗಿರ್ತಕ್ಕಂಥ ಅಣ್ಣ ಅವರ ಅಭಿಮಾನಿಗಳ ಪೈಕಿ ನನಗೆ ಸುಮಾರು ಒಂದು 10-15 ಸಾವಿರ ಜನ ಇವಾಗ ನಮ್ಮ ಅಖಿಲ ಕರ್ನಾಟಕ ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿ ಸಂಘಗಳ ಒಕ್ಕೂಟ ಈಗ 1864 ಶಾಖೆಗಳು ಇಟ್ಕೊಂಡಿದ್ದೀವಿ ನಾವು. ಈಗಾಗಲೇ ಪ್ರಾರಂಭ ಮಾಡಿರ್ತಕ್ಕಂಥದ್ದು. ಅದರಲ್ಲಿ ಅರ್ಧ ಭಾಗ ಬ್ರಾಹ್ಮಣ ಸಮುದಾಯದವರೇನೆ. ಆ ಥರ ಯಾರೂ ಮಾಡಿಲ್ಲ. ಅದೇ ನಾನು ಒಂದು 4-5 ಜನ ಇವರ ಏಳಿಗೆನ ಸಹಿಸೋಕ್ಕಾಗದೆ ಆ ಹೊಟ್ಟೆ ಉರಿಯಿಂದ ಮಾಡಿದಂಥ ಒಂದು ಸಂಚು ನಿರಂತರವಾಗಿ ಮಾಡ್ಕೊಂಬಂದ್ರು. ಅದೆಲ್ಲ ವಿಫಲವಾಗಿ ಬಂದ ನಂತರ ಯಾವ ಕಾರಣಕ್ಕೂ ಕನ್ನಡಿಗರ ಮನದಾಳದಿಂದ ಡಾಕ್ಟರ್ ರಾಜ್ಕುಮಾರ್ ಅವ್ರನ್ನ ತೆಗ್ಸೋಕ್ಕಾಗೋದಿಲ್ಲ. ಯಾಕಂದರೆ ಕನ್ನಡಿಗರ ಹೃದಯದಲ್ಲಿ ಅವ್ರು ಮೂಡಿಸಿರ್ತಕ್ಕಂಥ ಛಾಪು ಅಂಥದ್ದು ಅಂತ ಹೇಳಿ ಅವ್ರಿಗೆ ಮನವರಿಕೆ ಆದ ನಂತರ ಅವರ ಚಾರಿತ್ರ್ಯ ವಧೆ ಮಾಡುವಂಥ ಪ್ರಯತ್ನವನ್ನು ಪ್ರಾರಂಭ ಮಾಡೋದು. ಅದಕ್ಕೆ ಇಬ್ಬರು ಪ್ರಮುಖ ಕಾರಣಕರ್ತರು. ಒಬ್ಬ ಕನ್ನಡ ಚಿತ್ರರಂಗದ ಮೀರ್ ಸಾಧಕ್ ಅಂತ ಕರಿತೀವಿ, ಅಥವಾ ಕನ್ನಡ ಚಿತ್ರರಂಗದ ಶಕುನಿ ಮಹಾಶಯ ಅಂತ ಕರಿತೀವಿ, ದ್ವಾರಕೀಶ್ ಅವರು. ಇನ್ನೊಬ್ಬರು ಕರ್ನಾಟಕದ ಅತ್ಯಂತ ವಿವಾದಾತ್ಮಕ ಪತ್ರಕರ್ತ ರವಿ ಬೆಳಗೆರೆ ಅವರು. ಯಾಕಂದರೆ ಹಾಯ್ ಬೆಂಗಳೂರು ಪ್ರಾರಂಭದ 23 ವಾರ ನಾವು ಕೂಡ ಅವ್ರ ಜೊತೆಗಿದ್ದಂಥವ್ರು. ಆ ಪತ್ರಿಕೆ ಪ್ರಾರಂಭ ಮಾಡಲಿಕ್ಕೆ 3 ಜನ ಪ್ರಮುಖ ಕಾರಣಕರ್ತರು. ಒಂದು ಅಗ್ನಿ ಶ್ರೀಧರ್ ಅವರು, ಇನ್ನೊಂದು ಅವ್ರಿಗೆ ಕಚೇರಿಯನ್ನು ಕೊಡಿಸಿದಂಥ ಸಂಗಾತಿ ವೆಂಕಟೇಶ್ ಅವರು ಕಾರ್ಪೊರೇಟರ್ ಆಗಿರೋವಂಥವ್ರು. ಬೇರೆ ರೀತಿಯ ಎಲ್ಲ ಸಹಾಯವನ್ನು ಅವರಿಗೆ ಕ್ಯಾಮ್ರಾದಿಂದ ಹಿಡಿದು ಪ್ರತಿಯೊಂದು ಸಹಾಯವನ್ನು ಮಾಡಿದಂಥವ್ರು ಇನ್ನೊಬ್ಬರು ಎನ್ ಆರ್ ರಮೇಶ್ ಅವರು. ನಾನು ಅದರಲ್ಲಿ 5-6 ಲೇಖನಗಳನ್ನು ಕೂಡ ಬರೆದಿದ್ದೀನಿ. ಈ ಥರ ಇರ್ತಕ್ಕಂಥ ಸಂದರ್ಭದಲ್ಲಿ ಅವರು ಅಸತ್ಯಗಳಿಂದನೇ ಕೂಡಿರ್ತಕ್ಕಂಥ ಕೇವಲ ಡಾಕ್ಟರ್ ರಾಜ್ಕುಮಾರ್ ಅವ್ರ ಮೇಲೆ ಒಂದು ಸೇಡಿನ ಭಾವನೆಯಿಂದ ಅವರ ಚಾರಿತ್ರ್ಯ ವಧೆ ಮಾಡಲೇಬೇಕು ಅನ್ನೋ ಒಂದು ಏಕೈಕ ದುರುದ್ದೇಶದಿಂದ ಬರೆದಂಥ ರಾಜ್ಲೀಲಾ ವಿನೋದ ಪುಸ್ತಕ ಏನಿದೆ, ಅದರ ಮುಖಪುಟದಲ್ಲಿದ್ದಂಥದ್ದೇ ಮಾರ್ಫಿಂಗ್ ಮಾಡಿದಂಥ ಚಿತ್ರ ಅಂತ ಎಲ್ಲರಿಗೂ ಗೊತ್ತಿದೆ. ನಾವು ಇದನ್ನು ಹೈದರಾಬಾದ್ FSL ಕಳಿಸ್ಕೊಟ್ವಿ. FSL ವರದಿ ಬಂತು, ಇದು ಇದು ಫ್ಯಾಬ್ರಿಕೇಟೆಡ್ ಫೋಟೋ ಅಂತ ಹೇಳಿ ಸ್ಪಷ್ಟವಾಗಿ ಅವ್ರು ಕೊಟ್ಟಿದ್ದಾರೆ ಇಂಗ್ಲೀಷ್ನಲ್ಲಿ. ಅಂದರೆ ಅದು ಸೃಷ್ಟಿ ಮಾಡಿರ್ತಕ್ಕಂಥದ್ದು ಈ ರೀತಿ ಅದನ್ನು. ಆದರೆ ಆ ಪುಸ್ತಕ ಬಿಡುಗಡೆ ಆದ ನಂತರ ಒಂದಷ್ಟು ಜನ, ಎಲ್ಲ ಅಲ್ಲ, ಒಂದಷ್ಟು ಜನ ನಮ್ಮ ನಾಡಿನ ಒಂದು 10% ಜನ ಆದರೂ ಇದು ಸತ್ಯ ಇರ್ಬೋದು ಅನ್ನೋ ಒಂದು ಗೊಂದಲಕ್ಕೆ ಬಿದ್ದರು, ನಂಬುವಂಥ ಕೆಲಸ ಮಾಡಿದ್ರು. ಅದಲ್ದಿರ ಡಾಕ್ಟರ್ ರಾಜ್ಕುಮಾರ್ ಅವ್ರನ್ನ ಕಂಡ್ರೆ ಆಗದೇ ಇದ್ದಂಥ ಗೋಕಾಕ್ ಚಳವಳಿ ಯಶಸ್ವಿ ಆಗಿದ್ದಂಥದ್ದು, ಆಮೇಲೆ ಇಲ್ಲಿ ಬೆಂಗಳೂರು ಮಹಾನಗರವನ್ನು ಕೇಂದ್ರಾಡಳಿತ ಪ್ರದೇಶ ಮಾಡಬೇಕು ಅನ್ನೋ ಪ್ರಯತ್ನ ವಿಫಲ ಮಾಡಿದಂಥ ಡಾಕ್ಟರ್ ರಾಜ್ಕುಮಾರ್ ಅವ್ರ ಮೇಲೆ ತಮ್ಮದೇ ಆದಂಥ
ಅಸಹನೆಯನ್ನು ಇಟ್ಕೊಂಡಿದ್ದಂಥವ್ರು, ಊಟಿಯಲ್ಲಿ ಅವ್ರ ಮೇಲೆ ಅತ್ಯಾಯತ್ನ ನಡೆಸಿದಂಥವ್ರು, ಇಂಥವರೆಲ್ಲ ಒಂದು ಇದನ್ನು ನಿಜ ಅಂತ ನಂಬಿಸುವಂಥ ಪ್ರಯತ್ನವನ್ನು ಮಾಡಿದ್ರು. ದುರಂತ ಅಂದರೆ ಆ ಪುಸ್ತಕ ಬಂದ ನಂತರ ಸಾಮಾಜಿಕ ಜಾಲತಾಣಗಳು ಕೂಡ ಯೂಟ್ಯೂಬ್, ಫೇಸ್ಬುಕ್ ಈ ಥರದ್ದೆಲ್ಲ ಇದಾದಮೇಲೆ ಅದು ವ್ಯಾಪಕವಾಗಿ ಅದನ್ನು ಅಪಪ್ರಚಾರ ಮಾಡುವಂಥ ಕೆಲಸ ಮಾಡ್ಕೊಂಬಂದರು. ಇದನ್ನು ಇದಕ್ಕೆ ತೆರೆ ಎಳಿಬೇಕು ಹೇಗೆ ಅಂತ ನೋಡಿದಾಗ 2021ರಲ್ಲಿ ನೇರವಾಗಿ ಲೀಲಾವತಿಯವರು ಮತ್ತು ಮಹಾಲಿಂಗ ಭಾಗವತರವರ ಮದುವೆಗೆ ಸಾಕ್ಷಿಯಾಗಿದ್ದಂಥ ಭಾರ್ಗವ್ ಅವರು, ಹಿರಿಯ ನಿರ್ದೇಶಕ ಭಾರ್ಗವ್ ಅವರು ಮಾಧ್ಯಮಗಳಲ್ಲಿ ಮುಂದೆ ಯೂಟ್ಯೂಬ್ ಚಾನಲಲ್ಲಿ ಅದ್ರ ಬಗ್ಗೆ ಮಾತಾಡೋರು. ಆದರೂ ಕೂಡ ಅದು ಸಾಕಾಗಲಿಲ್ಲ, ಯಾಕಂದರೆ ದಾಖಲೆಗಳಿಲ್ಲ ಅನ್ನೋ ವಿಷಯವನ್ನು ಮುಂದೆ ಇಟ್ಟರು. ಅದಾದ ನಂತರ DNA ಸಿದ್ಧನ ನೀವು ಅಂತ ಪ್ರಶ್ನೆ ಪತ್ರಕರ್ತರು ಕೇಳಿದ್ರು, ಬಿ ಗಣಪತಿಯವರೇ ಕೇಳಿದ್ರು, ಅದಕ್ಕೆ ಲೀಲಾವತಿಯವರಿಂದ ಉತ್ತರ ಇಲ್ಲ. ಅದಾದ ನಂತರ ನಮಗೆ 2023 ತನಕ ವಿನೋದ್ ರಾಜ್ ಅವರು ಒಬ್ಬಂಟಿಯಾಗಿದ್ದಾರೆ, ಅವರು ಅವಿವಾಹಿತರು ಅಂತಲೇ ಅಮ್ಮ ಮಗ ನಂಬಿಸ್ಕೊಂಬಂದರು. ನಮ್ಮ ಆತ್ಮೀಯರು ಪ್ರಕಾಶ್ ರಾಜ್ ಮೇಹೂರ್ ಅವರು ನೇರವಾಗಿ ಚೆನ್ನೈನಲ್ಲಿರ್ತಕ್ಕಂಥ ಲೀಲಾವತಿ ಅವರ ತೋಟದ ಮನೆಯಲ್ಲಿ ವಾಸ ಮಾಡ್ತಾ ಇದ್ದಂಥ ಅನು ಮತ್ತು ಅನು ಅವರ ಮಗ ಯುವರಾಜು, ಇವರೇ ವಿನೋದ್ ರಾಜ್ ಅವರ ಧರ್ಮಪತ್ನಿ ಮತ್ತು ಅವರ ಮಗ ಅಂತ ಸಾಕ್ಷಿಗಳು ಸಹಿತ ರುಜುವಾತಾದಮೇಲೆ ಅಮ್ಮ ಮಗನ ಬಂಡವಾಳ ಬಯಲಾಯಿತು. ಮುಖ ಕಪ್ಪಿಡ್ತು, ಕಣ್ಣಿಡ್ತಾ ಹೌದು ಏನಿವಾಗ ಅವರೇ ನನ್ನ ಮಗ ನನ್ನ ಸೊಸೆ ನನ್ನ ಮೊಮ್ಮಗ ಅಂತ ಹೇಳಿದ್ರು. ಅದು ನಮಗೆ ಗೊತ್ತಾಗಿದೆ. ಆದರೆ ಇಷ್ಟೆಲ್ಲ ಸಾಕಾಗಲಿಲ್ಲ. ಆದರೆ ನಾವು ಸರ್ಕಾರಿ ದಾಖಲೆಗಳನ್ನು ಜನರ ಮುಂದೆ ಇಟ್ಟರೆ ಮಾತ್ರ ಇವರಿಬ್ಬರು ಗಂಡ ಹೆಂಡ್ತಿರು ಅಂತ ಹೇಳಿ, ಲೀಲಾವತಿಯವರ ನಿಜವಾದ ಗಂಡ ಯಾರು, ವಿನೋದ್ ಕುಮಾರ್ ML ಅಥವಾ ವಿನೋದ್ ರಾಜ್ ಅಂತ ಏನು ಕರಿತೀವಿ, ಅವರ ತಂದೆ ಯಾರು ಅನ್ನೋದು ಬಹಿರಂಗ ಆಗಬೇಕಂದ್ರೆ ಇವರಿಗೆ ಸಂಬಂಧಪಟ್ಟ ಸರ್ಕಾರಿ ದಾಖಲೆಗಳನ್ನ ಜನರ ಮುಂದೆ ಇಡಬೇಕು ಅಂತ ಹೇಳಿ ನಾವು ಆ ದಾಖಲೆಗಳನ್ನು ಹೆಕ್ತಾ ಹೋದ್ವಿ. ಶ್ರಮಪಟ್ಟು ಸರ್. ಇದಾದ ನಂತರ 2022ರಲ್ಲಿ ನಾವು ಅದರ ಮಧ್ಯೆ ಒಂದು ಪ್ರಶ್ನೆ, ನೀವು ಈ ಕೆಲಸಕ್ಕೆ ಹೊರಟಾಗ ನಿಮ್ಮ ಮನೆಯವರ ರಿಯಾಕ್ಷನ್ ಆಗಿತ್ತು? ಇಲ್ಲ, ನಂದು ನಿಮಗೆ ಗೊತ್ತಿದೆ, ಯಾಕಂದರೆ ನಾನು ಇಲ್ಲಿ ತನಕ 154 ಹಗರಣಗಳನ್ನ ಬಯಲ್ಗೆಳ್ದಿರುವಂಥದ್ದು, ಸುಮಾರು 34 ಪ್ರಕರಣಗಳಲ್ಲಿ ಕಾನೂನು ಹೋರಾಟದಲ್ಲಿ ಜಯ ಗಳಿಸಿದ್ದೀನಿ. ಆ ಮೂಲಕ ಸುಮಾರು 12,000 ಕೋಟಿ ಬೆಲೆ ಬಾಳೋ ಸರ್ಕಾರಿ ಸ್ವತ್ತುಗಳು ಬಂದಿದೆ ನನ್ನ ಮೇಲೆ. ಇಲ್ಲಿ ತನಕ ಒಂದು ಸುಮಾರು 19 ಬಾರಿ ಹತ್ಯಾಯತ್ನಗಳಾಗಿರೋಂಥದ್ದು. ಮನೆಯವರು ಅದ್ರ ಬಗ್ಗೆ ಇದು ಸರ್ವೇ ಸಾಮಾನ್ಯ. 17 ತಂಡಗಳು ಇಲ್ಲಿ ತನಕ ಪೊಲೀಸರು ಸೆರೆ ಸಿಕ್ಕಿರ್ತಕ್ಕಂಥದ್ದು, 2 ತಂಡ ಸಿಕ್ಕಿಲ್ಲ, NIA ಹ್ಯಾಂಡಲ್ ಮಾಡ್ತಾ ಇದೆ. ಹಾಗಾಗಿ ನಾನು ಇದರಲ್ಲೆಲ್ಲ ಹೊಸದಲ್ಲ. ಹಾಗಾಗಿ ಟೋಟಲ್ ಲಾಭ ಏನು ನಿಮ್ಗೆ ಇದರಲ್ಲಿ? ಅಂದರೆ ನನಗೆ ಒಂದು ಸಮಾಜದ ಒಂದು ವ್ಯವಸ್ಥೆಯನ್ನು ಬದಲಾಯಿಸಬೇಕು. ನಂದು 2 ಹೋರಾಟ ನಂದು, ಭ್ರಷ್ಟಾಚಾರ ಮತ್ತು ಸರ್ಕಾರಿ ಭೂಕಬಳಿಕೆ ವಿರುದ್ಧ ಯಾರೇ ಆಗಿದ್ದರು. ಅದರಲ್ಲಿ ನಾನು ಈಗಾಗಲೇ ಹೇಳಿದಾಗೆ 12,000 ಕೋಟಿ ಬೆಲೆ ಬಾಳೋ ಸರ್ಕಾರಿ ಸ್ವತ್ತುಗಳೇನು ಬಂದಿದೆ, ಇದನ್ನೆಲ್ಲ ಕಬಳಿಕೆ ಮಾಡಿದರೆ ಘಟಾನುಘಟಿ ರಾಜಕಾರಣಿಗಳು. MS ರಾಮಯ್ಯ ಕುಟುಂಬದವರು, CM ಇಬ್ರಾಹಿಂ ಅವರು, ಕೃಷ್ಣ ಬೈರೇಗೌಡರು ಫಾಲೋವರು, ಲೇಔಟ್ ಕೃಷ್ಣಪ್ಪ, M ಕೃಷ್ಣಪ್ಪ ಫಾಲೋವರ್ಸು, ಶರೀಫು, KGF ಬಾಬು ಅನ್ನೋರು, ಈ ಥರ ಜಮೀರ್ ಅಹಮದ್ ಅವರ ಆಪ್ತರು, ಈ ಥರದವರೇ ಕಬಳಿಕೆ ಮಾಡಿ ಅದೆಲ್ಲ ವಾಪಸ್ ಬಂದಿದೆ. ನನಗೆ ಅದರ ತೃಪ್ತಿ ಇದೆ. ಹಾಗೆ ಇದನ್ನು ನಾವು ನಮ್ಮೊಬ್ಬ ಕನ್ನಡಿಗನಾಗಿ, ಅಣ್ಣವರ ಅಭಿಮಾನಿಯಾಗಿ ಇದಕ್ಕೆ ಒಂದು ತೆರೆ ಎಳಿಬೇಕು ಅಂತ ಹೇಳಿ ಈ ದಾಖಲೆಗಳನ್ನು ಹುಡುಕ್ತಾ ಹೋದಾಗ ಇದರ ಮಧ್ಯೆ ಈಗ ರಾಜ್ಕುಮಾರ್ ವಿರುದ್ಧ ಷಡ್ಯಂತ್ರ ಅದು ಇದು ಅಂತೇಳಿ ಹೇಳಿದರೆ, ಅವರ ಕಾಲೆಳೆಯುವ ಪ್ರಯತ್ನ, ಅವರ ಇಡೀ ವೃತ್ತಿಗೆ ತೊಂದರೆ ಆಗುವಂಥ ಸಂದರ್ಭಗಳು ಅದೆಲ್ಲ. ಅಂಥದ್ದೇ ಒಂದು ಪುಸ್ತಕ ಇನ್ನೊಂದು ಬಂದಿದೆ, ಮೇರು ನಾಟ ಅಂತೇಳಿ. ಹೌದು, ವಿಷ್ಣುವರ್ಧನ್ಗೆ ಸಂಬಂಧಪಟ್ಟಿದ್ದು. ಅದರಲ್ಲೂ ಸೇಮ್ ಅಪದಾನೆ ಇದೆ ನೋಡಿ. ಒಂದು ಎಲ್ಲದಕ್ಕೂ ಡಾಕ್ಟರ್ ರಾಜ್ಕುಮಾರ್ ಅವರು ಅಥವಾ ದೊಡ್ಡ ಮನೆ ಕಾರಣ ಅಂತ ಹೇಳುವಂಥದ್ದು ನಡೀತಾ. ಇವಾಗ ಶಂಕರ್ ನಾಗ್ ಅವರು ಆಕ್ಸಿಡೆಂಟ್ ತಿಳ್ಕೊಂಡಿದ್ದು, ಇಲ್ಲಿ ನೀವು ಏನು ರಾಜ್ಕುಮಾರ್ ವಿರುದ್ಧವಾಗಿ ಎಷ್ಟು ಜನ ಕೆಲಸ ಮಾಡಿದ್ರು ಅಂತ ಏನಿದೆಯೋ, ವಿಷ್ಣುವರ್ಧನ್ ವಿರುದ್ಧವಾಗಿ ಕೆಲಸ ಮಾಡಿದ್ರು ಅಂತ ದಾಖಲೆ ಸಮೇತ ಅದರಲ್ಲೂ ಇದೆ. ಇರ್ಬೋದು, ಯಾರು ಮಾಡಿದ್ರು ಅಂತ ತಾವು ಹೇಳೋದು? ಶರಣ್ ಹುಲ್ಲೂರು ಅಲ್ಲ, ಇರ್ಬೋದು. ನಾನು ನೋಡಿ, ವಿಷ್ಣುವರ್ಧನ್ ಅವ್ರ ಬಗ್ಗೆ ಕೂಡ ನಾನು ಯಾವತ್ತೂ ಕೂಡ ಸಕಾರಾತ್ಮಕವಾಗಿ ಮಾತಾಡಿದ್ದೀನಿ. ಆದರೆ ಎಲ್ಲೋ ಒಂದು ವರ್ಗ ಇವರಿಬ್ಬರ ಮಧ್ಯ ತಂದಿಡುವಂಥ ಕೆಲಸ ಮಾಡ್ತು. ಆದರೆ ಅದರಲ್ಲಿ ಯಶಸ್ವಿ ಸ್ವಲ್ಪ ಮಟ್ಟಿಗೆ ಆದರು. ಆದರೆ ಅದನ್ನು ನಾವು ಅವ್ರ ಹತ್ರದಿಂದ ಬಲ್ಲಂಥವ್ರು, ಅವರಿಬ್ಬರ ನಡುವೆ ಎಂಥ ಆತ್ಮೀಯತೆ ಇತ್ತು ಅಂತ ನಮಗೆಲ್ಲ ಗೊತ್ತಿರ್ತಕ್ಕಂಥದ್ದು. ಯಜಮಾನ ಚಿತ್ರ ಬಿಡುಗಡೆ ಆದಾಗ ಕಾವೇರಿ ಚಿತ್ರಮಂದಿರಕ್ಕೆ ಬಂದು ಅಣ್ಣವರು ಸಿನಿಮಾ ಮುಗಿದು 15 ನಿಮಿಷ ಎದ್ದಿರಲಿಲ್ಲ, ಅವ್ರ ಕಣ್ಣಲ್ಲಿ ನೀರು ಬರ್ತಾಯಿತ್ತು. ಅಲ್ಲಿಂದನೇ ನೇರವಾಗಿ ವಿಷ್ಣುವರ್ಧನ್ ಅವರಿಗೆ ಫೋನ್ ಮಾಡಿ ಮಾತಾಡಿಸಿ, ರೆಹಮಾನ್ ಅವರ ಮೊಬೈಲ್ನಿಂದ ಮಾತಾಡಿಸಿ, ಅವರು ಮೈಸೂರಲ್ಲಿದ್ದೀನಿ, ನೀವು ತಕ್ಷಣ ನಿಮ್ಮನ್ನು ನೋಡಬೇಕು, ನನ್ನ ಕೈಲಿ ಆಗ್ತಾಯಿಲ್ಲ ಅಂತ ಹೇಳಿದಾಗ, ಅಣ್ಣ ನಾನು ಮೈಸೂರಲ್ಲಿದ್ದೀನಿ, ಬೆಂಗಳೂರಿಗೆ ಬಂದಿದ್ದ ತಕ್ಷಣ ಹೇಳ್ತೀನಿ, ನಾನೇ ನಿಮ್ಮ ಮನೆಗೆ ಬರ್ತೀನಿ ಅಂತ ಹೇಳು. ಆ ಥರ ಆತ್ಮೀಯತೆ ಇದ್ದಂಥವ್ರು. ಅದು ನಿಮ್ಗೆ ಗೊತ್ತಿಲ್ಲ. ಆದರೆ ಒಂದು ವರ್ಗ ಅದನ್ನು ನೇರವಾಗಿ ಮಾಡ್ಕೊಂಬಂದು ಒಂದು ಉದಾಹರಣೆ ಹೇಳ್ತೀನಿ. ಬಹಳಷ್ಟು ಜನರಿಗೆ ಗೊತ್ತಿಲ್ಲ ಯಾವ ರೀತಿ ಕುತಂತ್ರಗಳನ್ನು ಮಾಡ್ಕೊಂಬಂದರು ಅಂದರೆ, ಅಮರಶಿಲ್ಪಿ ಜಕಣಾಚಾರಿ ಸಿನಿಮಾ ಪ್ರಾರಂಭ ಆಗತ್ತೆ. ಪ್ರಾರಂಭದ ದಿನ ಮೈಸೂರಿನ ಪ್ರೀಮಿಯರ್ ಸ್ಟುಡಿಯೋಲ್ಲಿ ಅದರ ಪ್ರಾರಂಭದ ಚಿತ್ರೀಕರಣ.
ಅದಕ್ಕೆ ಕ್ಲಾಪ್ ಮಾಡೋಕ್ಕೆ ಅಂತ ಕಲ್ಯಾಣ್ ಕುಮಾರ್ ಅವರು, ನಾಯಕ ನಟರಾಗಿ ಆಯ್ಕೆಯಾಗಿದ್ದಂಥವ್ರು ಡಾಕ್ಟರ್ ರಾಜ್ಕುಮಾರ್ ಅವರು ಮೇಕಪ್ ಮಾಡ್ಕೊಂಡಿರ್ತಾರೆ. ಬೆಳಿಗ್ಗೆಯಿಂದ 6 ಗಂಟೆಗಳ ಕಾಲ ಮೇಕಪ್ ಮಾಡಿರ್ತಾರೆ. ಮೇಕಪ್ ಸುಬ್ಬಣ್ಣ ಅವ್ರು ಮೇಕಪ್ ಮಾಡಿರ್ತಾರೆ, MS ರಾಜಶೇಖರ್ ಅವ್ರ ತಂದೆಯವರು. ಇವರು ಸಿದ್ಧರಾಗಿರ್ತಾರೆ ಮೊದಲನೇ ದೃಶ್ಯಕ್ಕೆ ಅಂತ ಕ್ಲಾಪ್ ಮಾಡೋಕ್ಕೆ ಅಂತ ಹೇಳಿ ಇವರು ಪ್ಲೈಮೌತ್ ಕಾರಲ್ಲಿ ಇವ್ರು ಬಂದು ಹೇಳಿದ್ದಾರೆ. ಅದಾದ ನಂತರ ಪ್ರೀಮಿಯರ್ ಸ್ಟುಡಿಯೋ ಬಸವರಾಜನ ಸ್ಟುಡಿಯೋ ಒಂದು ದೂರವಾಣಿ ಕರೆ ಬರ್ತದೆ, ಅಂದರೆ ಲ್ಯಾಂಡ್ಲೈನ್ ಫೋನ್ಗೆ. ಅವಾಗ ಇವರು BS ರಂಗ ಅವರು ಅದರ ನಿರ್ಮಾಪಕರು, ನಿರ್ದೇಶಕರು. ಯಾರು ಕರೆ ಮಾಡಿದ್ರು ಅಂತ ಅವ್ರು ಹೇಳಲ್ಲ. ಬರ್ತಾರೆ, ಇಲ್ಲ ಯಾರೋ ಒಬ್ಬರು ದೊಡ್ಡವರು ಫೋನ್ ಮಾಡಿದ್ದಾರೆ, ನೀವು ಈ ಪಾತ್ರಕ್ಕೆ ಬೇಡ ಮುತ್ತು, ನೀವು ಊಟ ಮಾಡ್ಕೊಂಡು ಹೊರಡು ಅನ್ನೋ ಒಂದು ಅಷ್ಟು ದೊಡ್ಡ ಅವಮಾನವನ್ನು ಮಾಡ್ತಾರೆ. ಅದಾದ ನಂತರ ಕಲ್ಯಾಣ್ ಕುಮಾರ್ ಅವ್ರು ಕ್ಲಾಪ್ ಮಾಡೋಕ್ಕೆ ಬಂದವ್ರು ಹೀರೋ ಆಗಿ ಇದು ಮಾಡ್ತಾರೆ. ಆದರೆ ಒಂದು ವೇಳೆ ಡಾಕ್ಟರ್ ರಾಜ್ಕುಮಾರ್ ಅವರೇ ಅಮರಶಿಲ್ಪಿ ಜಕಣಾಚಾರ್ಯ ಪಾತ್ರ ಮಾಡಿದರೆ ಇನ್ನೊಂದು ಮಯೂರ, ಇನ್ನೊಂದು ಬಬ್ರುವಾಹನ, ಇನ್ನೊಂದು ಇಮ್ಮಡಿ ಪುಲಿಕೇಶಿ ಆಗಿರೋದು ಅಂತ ಎಲ್ಲರಿಗೂ ಗೊತ್ತಿರ್ತಕ್ಕಂಥದ್ದು. ಆ ರೀತಿಯ ಅವಮಾನಗಳನ್ನು ಸಹಿಸ್ಕೊಂಡು ಯಾರ ಬಗ್ಗೆ ಕೂಡ ನೀವು ಅವ್ರನ್ನ ಸಂದರ್ಶನ ಭಾಳಷ್ಟು ಮಾಡಿದ್ದೀರ. ಯಾವತ್ತಾದರೂ ಒಬ್ಬರ ವಿರುದ್ಧ ಅವರು ಅಸಮಾಧಾನದಲ್ಲಿ ಮಾತಾಡಿರ್ತಕ್ಕಂಥದ್ದು ನೋಡೋಕ್ಕೆ ಸಾಧ್ಯನೇ ಇಲ್ಲ. ಆ ರೀತಿ ನಿಷ್ಕಲ್ಮಶ ಮನಸ್ಸು, ನಿಷ್ಕಳಂಕ ವ್ಯಕ್ತಿತ್ವದಿಂದ ಬದುಕಿ ಬಾಳುವಂಥವ್ರು. ನಾನು ಅದಕ್ಕೆ 2022ರಲ್ಲಿ ಈ ಇವರ 2023ರಲ್ಲಿ ಇವರ ಇದು ಸೊಸೆ ಮತ್ತು ಮೊಮ್ಮಗನ ವಿಷಯ ಬಂದಾಗ ಅವರ ಅಣ್ಣನ ಪತ್ತೆ ಮಾಡಿದ್ವಿ ನಾವು. ದೊರೆ ಅಂತ ಸೀನಿಯರ್ ಮೋಸ್ಟ್ IPS ಆಫೀಸರು, ಆಂಧ್ರ ಪ್ರದೇಶ ರಾಜ್ಯದಲ್ಲಿ ಪೊಲೀಸ್ ಮಹಾನಿರ್ದೇಶಕರಾಗಿ ಕೆಲಸ ಮಾಡಿದಂಥವ್ರು. ಅಂಥ ದೊಡ್ಡ ಅಧಿಕಾರಿಯ ತಂಗಿಯವರು, ಅನು ಅವರು. ಇವ್ರದ್ದು ಇನ್ನಾಗಿದ್ದರೆ ನಾವು ಇವರು ಜಮೀನು ಎಲ್ಲಿದೆ ಅಂತ ಗೊತ್ತಾಯ್ತಲ್ಲ, ಈ ಜಮೀನಿನ ಪತ್ರಗಳನ್ನ ಹುಡ್ಕೋಣ ಅಂತ ಹೇಳಿ ನಾವು ಚೆನ್ನೈಗೆ ಹೊಂದ್ಕೊಂಡಂತ ಮುಂಚೆ ಚೆನ್ನೈಗೆ ಸೇರಿತ್ತು. ಅದಾದ ನಂತರ 2021ರಲ್ಲಿ ಅದು ಚೆಂಗಲ್ಪಟ್ಟು ಜಿಲ್ಲೆ ಅಂತ ಹೊಸದಾಗಿ ರಚನೆ ಆಯಿತು. ಅಲ್ಲಿಗೆ ಬರೋವಂಥದ್ದು. ಅಲ್ಲಿ ಒಂದಲೂರು ಅಂತ ತಾಲೂಕು, ಪುದುಪಕ್ಕಂ ಅಂತ ಗ್ರಾಮದಲ್ಲಿ ಇವ್ರ ಜಮೀನಿದೆ ಅಂತ ಹೇಳಿ ಸರ್ವೆ ನಂಬರ್ 242, 243, 243/1, 2, 3 ಈ ಥರ ಪೋಡಿ ಆಗಿರ್ತಕ್ಕಂಥದ್ದು. ತುಂಬ ವಿಸ್ತಾರವಾದಂಥ ಸ್ವತ್ತು. ಅದರಲ್ಲಿ ಮಹಾಲಿಂಗ ಭಾಗವತರವ್ರ ಮಾಲೀಕತ್ವಕ್ಕೆ ಸೇರಿದಂಥದ್ದು. ಅದಾದ ನಂತರ ಲೀಲಾವತಿಯವರು ಕೂಡ ಅವರ ಸಂಪಾದನೆಯಲ್ಲಿ ತೊಗೊಂಡಿರ್ತಕ್ಕಂಥ ಸೇರಿ ಒಂದೇ ದೊಡ್ಡ ಸ್ವತ್ತುಗಳಲ್ಲಿ ಇರ್ತಕ್ಕಂಥ ಚೆನ್ನೈ ಮತ್ತು ಸುತ್ತಮುತ್ತಲ ಪ್ರದೇಶಗಳಲ್ಲಿ. ಇದರ ಒಂದು ಪತ್ರಗಳನ್ನು ನಾವು ಯಾರು ಮಾಡಿ ತೆಗಿಬೇಕು ಅಂತ ಪ್ರಯತ್ನ ಪಟ್ಟಾಗ ನಾವು RTI ಕಾಯ್ದೆಯಲ್ಲಿ ಅರ್ಜಿ ಸಲ್ಲಿಸೋಕ್ಕಾಗಲ್ಲ. ಯಾಕಂದರೆ ಸರ್ಕಾರಿ ಸ್ವತ್ತುಗಳ ಮಾಹಿತಿಗಳು ಸಿಗುತ್ತೆ, ಸರ್ಕಾರಿ ಕಾಮಗಾರಿಗಳ ಮಾಹಿತಿ ಸಿಗುತ್ತೆ, ಸರ್ಕಾರಿ ಇಲಾಖೆಗಳ ಮಾಹಿತಿ ಸಿಗುತ್ತೆ. ಖಾಸಗಿ ಇವಾಗ ನಿಮ್ಮ ಮನೆ ಪತ್ರ, ನಿಮ್ಮ ಜಮೀನು ಪತ್ರ RTIನಲ್ಲಿ ಕೇಳಕ್ಕೆ ಬರೋದಿಲ್ಲ. ಹಾಗಾದರೆ ನೋಡಿದಾಗ ನನಗೊಂದು ನಮ್ಮ ಸ್ನೇಹಿತರು ಚೆನ್ನೈನಲ್ಲಿ ಒಬ್ಬರು ವಕೀಲರಿದ್ದಾರೆ. ಅವರು ಏನು ಹೇಳಿದ್ರು, ಅಣ್ಣ ಇದು ತಿರುಪುರೂರು ಅಂತ ಒಂದು ಇದೆ, ಆ ಸಬ್ ರಿಜಿಸ್ಟರ್ ಆಫೀಸಲ್ಲಿ ಇತ್ತೀಚೆಗೆ ಇವರು 2022ರಲ್ಲಿ ಒಂದು ಗಿಫ್ಟ್ ಡೀಡ್ ಮಾಡಿದ್ದಾರೆ ಅನ್ನೋ ಒಂದು ಮಾಹಿತಿಯನ್ನು ಕೊಟ್ಟರು. ಆವಾಗ ತಿರುಪುರೂರು ಸಬ್ ರಿಜಿಸ್ಟರ್ ಆಫೀಸಲ್ಲಿ ಕೆಲಸ ಮಾಡೋಂಥ ಒಬ್ಬ ಅಧಿಕಾರಿನ ಹಿಡ್ಕೊಂಡು ನಮ್ಮ ಉದ್ದೇಶದ ಬಗ್ಗೆ ತಿಳಿಸಿ, ನಮ್ಮ ವಕೀಲರಿಬ್ಬರನ್ನ ನಮ್ಮ ವಕೀಲ ಸ್ನೇಹಿತರು ಅವರಿಬ್ಬರ ಮೂಲಕ ನಾವು ಒಂದು ಪತ್ರವನ್ನು 2025ರಲ್ಲಿ ತೆಗೆಯೋದ್ರಲ್ಲಿ ಯಶಸ್ವಿಯಾಗಿ 2025 ಫೆಬ್ರವರಿ 26-27ನೇ ತಾರೀಕು ನಮಗೆ ಆ ಜಮೀನಿಗೆ ಸಂಬಂಧಪಟ್ಟ ಒಂದು ಸೆಟ್ಲ್ಮೆಂಟ್ ಡೀಡ್, ಅಂದರೆ ತೀರುವಳಿ ಪತ್ರದ ದಾಖಲೆ, ಮತ್ತು ಇವರ ಲೀಲಾವತಿ ಹೆಸರಿನಲ್ಲಿರ್ತಕ್ಕಂಥ ಮಹಾಲಿಂಗ ಭಾಗವತವ್ರ ಹೆಸರಿನಲ್ಲಿ ಇದ್ದಂಥ ಮತ್ತು ವಿನೋದ್ ರಾಜ್ ಅವರ ಹೆಸರಲ್ಲಿದ್ದಂಥ ಅಷ್ಟೂ ಜಮೀನುಗಳ RTCಗಳು, ಪಹಣಿ, ಅಲ್ಲಿ ಪಟ್ಟ ಅಂತ ಕರಿತೀವಿ, ಇದು ಎಲ್ಲ ಒಟ್ಟಿಗೆ ಸಿಕ್ತು. ಗ್ರಾಮ ನಕ್ಷೆಗಳು ಎಲ್ಲ ಸಿಕ್ತು, ಅದ್ರ ಜೊತೆಗೆ ಆಧಾರ್ ಕಾರ್ಡ್ ಎಲ್ಲ ಸಿಕ್ತು. ಸಬ್ ರಿಜಿಸ್ಟರ್ ಆಫೀಸಲ್ಲಿ ಆಗಿರುತ್ತೆ. ಅಲ್ಲಿ ಕ್ಲಿಯರ್ ಆಗಿದೆ ನೋಡಿ, ಇವರೇ ವಿನೋದ್ ರಾಜ್ ಅವ್ರ ತಂದೆ, ಲೀಲಾವತಿ ಅವ್ರ ಗಂಡ ಇವರೇ. ಮಾನನಷ್ಟ ಮೊಕದ್ದಮೆ ಇಲ್ಲಿ ಹುಡ್ತೀವಿ, ಇಡೀ ರಾಜ್ಯಾದ್ಯಂತ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ನಿಮ್ಮ ವಿರುದ್ಧ ಕ್ರಿಮಿನಲ್ ಪ್ರಕರಣ ದಾಖಲು ಮಾಡ್ತೀವಿ. ಅದಾದಮೇಲೆ ಆತ ಬಾಯಿ ಮುಚ್ಕೊಂಡಿರೋಂಗಾಯಿತು. ಅವರು ಕ್ರೈಸ್ತ ಮೂಲದವರು ಅಂತಲೇ ಗೊತ್ತಿರಲಿಲ್ಲ. ಅವರ ನಿಜವಾದ ಹೆಸರು ಲೀನಾ ಸಿಕ್ವೆರಾ ಅಂತ, ಅವರ ಸಹೋದರಿ ಹೆಸರು, ಅವ್ರ ತಂಗಿ ಹೆಸರು ಏಂಜಲಿನಾ ಸಿಕ್ವೆರಾ ಅಂತ ಅಂದ್ಬಿಟ್ಟು. ಅಲ್ಲಿ ತನಕ ಇವರಿಬ್ಬರು ಚೆನ್ನಾಗಿದ್ದವರು. 1962 ಇವ್ರ ಸಂಬಂಧ ಮುಂದುವರೆದು ನಿರಂತರವಾಗಿ ಇವ್ರ ನಾಟಕಗಳಲ್ಲಿ ಕಡ್ಡಾಯವಾಗಿ ಇವರಿಗೆ ಪಾತ್ರ ಒಂದು ಇರ್ತಾ ಇತ್ತು. ಆಗ ಅವ್ರ ಸಂಬಂಧ ತುಂಬ ಚೆನ್ನಾಗಿದ್ದರಿಂದ 1962ರಲ್ಲಿ ಅವರಿಬ್ಬರು ಚೆನ್ನೈನ ಅಲ್ಲಿ ಮದುವೆ ಆಗ್ತಾರೆ. ವಾಹಿನಿ ಸ್ಟುಡಿಯೋದಲ್ಲಿ ತೆಗೆದಿರ್ತಕ್ಕಂಥ ಆ ಚಿತ್ರ ಅವರು ಹೇಳ್ಕೊಂಬಂದಿದ್ದು ನಮ್ಮ ಯಜಮಾನರು ರಾಜ್ಕುಮಾರ್ ಅವರು ಇಲ್ಲ, ರವಿ ಬೆಳಗೆರೆ ಅವ್ರು ಬರೆದಿರ್ತಕ್ಕಂಥದ್ದೇನೆ ನಿಮಗೆ ಡಾಕ್ಟರ್ ರಾಜ್ಕುಮಾರ್ ಅವರು ಮತ್ತು ಲೀಲಾವತಿ ಅವರ ಸಂಬಂಧಕ್ಕೆ ಹುಟ್ಟಿರೋ ಮಗು ವಿನೋದ್ ರಾಜ್ ಅಂತ ಹೇಳಿ ಬರೆದಿದ್ದಾರೆ. ಸಾಧ್ಯನೇ ಇಲ್ಲ. ಸಮಾಜದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವ್ರ ವ್ಯಕ್ತಿತ್ವ ಹರಣ ಮಾಡಬೇಕು, ಚಾರಿತ್ರ್ಯ ಹರಣ ಮಾಡಬೇಕು ಅನ್ನೋ ಒಂದೇ ಒಂದು ದುರುದ್ದೇಶ ಇಟ್ಕೊಂಡು ಮಾರ್ಫಿಂಗ್ ಮಾಡಿರ್ತಕ್ಕಂಥ ಚಿತ್ರವನ್ನು ಬಳಸಿ ಆ ಪುಸ್ತಕವನ್ನು ಬರೆದು ಚಿತ್ರವನ್ನು ಕೊಡುವಂಥ ಕೆಲಸ ಮಾಡಿದ್ದೀವಿ. ನಾನು ಸೀತಾಫಲ ಇಷ್ಟಪಟ್ಟಿದ್ದಾದರೂ ಕೂಡ ಸೀತೆಯ ಥರ ಬದುಕಲಿಕ್ಕೆ ಆಗಿಲ್ಲ ಅಂತ ಒಂದು ಮಾತು ನನ್ನ ಹತ್ರ ಹೇಳಿದೆ. ಆಕೆ ಹಠಮಾರಿ ಹೆಣ್ಣು, ಮಗನ್ನ ಸೊಸೆಯನ್ನು ಒಟ್ಟಿಗೆ ಬದುಕಕ್ಕೆ ಬಿಟ್ಟಿಲ್ಲ.